ಹಾಯ್ ನಮಸ್ಕಾರ. ನಾವಿವತ್ತು 2 ಎಕರೆ ಪ್ರಾಪರ್ಟಿ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಬಂದು ಸಕಲೇಶಪುರಕ್ಕೆ ಬರುತ್ತೆ. ಸಕಲೇಶಪುರದಿಂದ ಜಸ್ಟ್ ನಿಮಗೆ ಒಂದು 10 ಕಿಲೋಮೀಟರ್ಸ್ ಒಳಗೆ ಸಿಗುತ್ತೆ. ಇದು ಸ್ಟೇಟ್ ಹೈವೇಯಿಂದ ಒಂದು 2 ಕಿಲೋಮೀಟರ್ಸ್ 2.5 ಕಿಲೋಮೀಟರ್ಸ್ ಒಳಗಿದೆ. ಇದೇ ರೋಡು, ಇದೇ ಟಾರ್ ರೋಡ್ಗೆ ಪ್ರಾಪರ್ಟಿ ಸಿಗುತ್ತೆ ನಿಮ್ಗೆ. ಇದು ಪ್ರಾಪರ್ಟಿ ಎಂಟ್ರೆನ್ಸು, ಟಾರ್ ರೋಡ್ ಅಟ್ಯಾಚ್ ಒಂದು 150 ಅಡಿ ಸಿಗುತ್ತೆ. ಈ ಪ್ರಾಪರ್ಟಿ ಆಚೆಯಿಂದನೇ ತೆಗ್ದಿದ್ದೀನಿ ನಾನು, ಟಾರ್ ರೋಡ್ ಹತ್ರದಿಂದ. ಒಳ್ಳೆ ವ್ಯೂ ಸಿಗುತ್ತೆ ಪ್ರಾಪರ್ಟಿಗೆ, ತುಂಬ ವ್ಯೂ ಚೆನ್ನಾಗಿದೆ. ಮತ್ತು ಫೆನ್ಸ್ ಆಗಿದೆ, ತಂತಿ ಕಂಬ ಹಾಕಿ ತುಂಬ ನೀಟಾಗಿ ಫೆನ್ಸ್ ಮಾಡಿದ್ದಾರೆ. ಪ್ರಾಪರ್ಟಿ ಬಂದು ಜಂಗಲ್ ಟ್ರೀಸ್ ಇದೆ, ಲೆವೆಲ್ ಇದೆ, ಮತ್ತು ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ವ್ಯೂ ಬಗ್ಗೆ ಮಾತಾಡೋಂಗಿಲ್ಲ. ಸೊ ಜಂಗಲ್ ಟ್ರೀಸ್ ಇದೆ ಇವಾಗ ಸದ್ಯಕ್ಕೆ. ಸಾಯಿಲ್ ಬಂದು ರೆಡ್ ಸಾಯಿಲ್ ಬರುತ್ತೆ. ಒಳ್ಳೆ ಮಲ್ನಾಡ್ ಝೋನೇನೆ. ಪ್ರಾಪರ್ಟಿ ಬಂದು ಸ್ಕ್ವೇರ್ ಶೇಪೇ ಸಿಗುತ್ತೆ. ಮತ್ತು ಅದೇ ಈಗ ನೋಡ್ತಾ ಇರೋ ಪ್ರಾಪರ್ಟಿ ಒಳಗಿಂದ ಮಾಡಿದ್ದೀನಿ. ಈ ಥರ ವ್ಯೂ ಪ್ರಾಪರ್ಟಿಯಿಂದ ಎಲ್ಲ ಕಡೆ ಎಲ್ಲೇ ನಿಂತ್ಕೊಂಡ್ರು ಈ ಥರ ವ್ಯೂ ಸಿಗುತ್ತೆ ನಿಮಗೆ. ಸೊ ಎಂಟ್ರೆನ್ಸಲ್ಲಿ ಸ್ವಲ್ಪ ಹೈಟ್ ಇದೆ, ಸೊ ಅದನ್ನ ರೋಡ್ ಲೆವೆಲಿಗೆ ಮಾಡ್ಕೊಬೋದು. ಅದಿಲ್ಲ ಅಂದರೆ ಹಾಗೇನೂ ಬಿಡ್ಬೋದು. ಪ್ರಾಪರ್ಟಿ ಲೆವೆಲ್ಲೇ ಇದೆ ನಿಮ್ಗೆ, ಆಲ್ಮೋಸ್ಟ್ ಲೆವೆಲ್ಲೇ ಇದೆ. ಮತ್ತು ಒಳ್ಳೆ ಜಾಗ, ಒಳ್ಳೆ ಏರಿಯಾ. ಹೋಮ್ ಸ್ಟೇನೂ ಮಾಡ್ಬೋದು, ಫಾರ್ಮ್ ಹೌಸ್ ಮಾಡ್ಕೋಬೋದು. ಚಿಕ್ಕ ಪ್ರಾಪರ್ಟಿ ತುಂಬ ಜನ ಕೇಳ್ತಾ ಇರ್ತೀರ ಸಕಲೇಶಪುರಲ್ಲಿ. ಈ ಥರ ಪ್ರಾಪರ್ಟೀಸ್ ತುಂಬ ರೇರ್ ಅಂದ್ಕೊಳ್ತೀನಿ. ನಿಮಗೆ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಈ ಥರ ಲೆವೆಲ್ಲೇ ಇದೆ ನೋಡಿ, ಎಲ್ಲ ನಿಂತ್ಕೊಂಡ್ರು ಈ ಥರ ವ್ಯೂ ಸಿಗುತ್ತೆ, ಪ್ರಾಪರ್ಟಿ ಒಳಗಿಂದನೇ ವ್ಯೂ ಸಿಗುತ್ತೆ. ಮತ್ತು ಇದಕ್ಕೊಂದು ರಿಂಗ್ ಬಾವಿ ಮಾಡಿದ್ದಾರೆ, ಓಪನ್ ವೆಲ್. ಸೊ ಅದರಲ್ಲೂ ನೀರಿದೆ, ಇದೇ ಬಾವಿ. ಅದು ಈ ಬಾವಿ ತುಂಬ ಆಳ ಇದೆ, ಬಟ್ ಇದರಲ್ಲೂ ನೀರಿದೆ, ಯಾವಾಗಲೂ ನೀರಿರುತ್ತೆ, ವರ್ಷ ಪೂರ್ತಿನೂ ನೀರಿರುತ್ತೆ ಅಂತೆ. ಆ್ಯಂಡ್ ಅಕ್ಕಪಕ್ಕ ಕಾಫಿ ತೋಟನೇ ಇದೆ, ಸುತ್ತ ಕಾಫಿ ತೋಟ ಸಿಗುತ್ತೆ. ಕಾಫಿ ತೋಟನೂ ತುಂಬ ಚೆನ್ನಾಗಿಟ್ಟಿದ್ದಾರೆ ಸುತ್ತಲೂ. ಒಳ್ಳೆ ಕ್ರಾಪ್ ಕೂಡ ಇದೆ ಕಾಫಿ ತೋಟದಲ್ಲಿ. ಅದೇ ಸಾಯಿಲ್ ಚೆನ್ನಾಗಿದೆ, ಸಾಯಿಲ್ ನಿಮಗೆ ರೆಡ್ ಸಾಯಿಲ್ ಸಿಗುತ್ತೆ, ಪ್ಯೂರ್ ರೆಡ್ ಸಾಯಿಲ್ ಇದೆ. ಅರೇಕನೂ ಮಾಡ್ಬೋದು, ಕಾಫಿನೂ ಮಾಡ್ಬೋದು. ಮೇಜರ್ ಕಾಫಿನೇ, ಅರೇಕನೂ ಮಾಡ್ಬೋದು, ಅದ್ರ ಜೊತೆಗೆ ಅಡಿಕೆನೂ ಬೆಳಿಬೋದು. ಮತ್ತು ಹೋಮ್ ಸ್ಟೇ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಮಧ್ಯ ಕಾಡು ಮರಗಳು ಹಂಗೆ ಬಿಟ್ಟು ಕ್ಲೀನ್ ಮಾಡಿಸಿದ್ದಾರೆ. ಪ್ರಾಪರ್ಟಿ ಒಳಗೆ ಎಲ್ಲಿ ಬೇಕಾದರೂ ಈಗ ಓಡಾಡ್ಬೋದು. ನೋಡ್ತಾ ಇದ್ರಲ್ವ, ಒಳ್ಳೆ ಕ್ರಾಪ್ ಇದೆ, ಪಕ್ಕದ ಎಸ್ಟೇಟ್ ಇದು. ಚೆನ್ನಾಗಿದೆ ಬಿಡಿ, ಏರಿಯಾ ಅಂತೂ ತುಂಬ ಚೆನ್ನಾಗಿದೆ. ಸೊ ಚಿಕ್ಕ ಪ್ರಾಪರ್ಟಿ ತುಂಬ ಜನ ಕೇಳ್ತಾ ಇರ್ತೀರ. ಸೊ ಈ ಥರ ಪ್ರಾಪರ್ಟೀಸ್ ಎಲ್ಲ ಸಿಗೋದು ರೇರ್. ಇದು ಸಕಲೇಶಪುರದಿಂದ ನಾನು ಹೇಳ್ದಂಗೆ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಬಂದು ಒಂದು ಸ್ಟೇಟ್ ಹೈವೇ ಸಿಗುತ್ತೆ. ಆ ಸ್ಟೇಟ್ ಹೈವೇಯಿಂದ ನಿಮಗೆ ಒಂದು 2.5 ಕಿಲೋಮೀಟರ್ ಒಂದು ಟಾರ್ ರೋಡ್ ಸಬ್ ರೋಡ್ ಇದೆ, ಅದೇ ರೋಡ್ಗೆ ಸಿಗುತ್ತೆ. ಸಕಲೇಶಪುರ ತಾಲೂಕಿಗೆ ಸಿಗುತ್ತೆ, ಪ್ಯೂರ್ ಮಲ್ನಾಡ್ ಝೋನ್ಗೆ ಸಿಗುತ್ತೆ. ಇಲ್ಲೆಲ್ಲ ರೈನ್ಫಾಲ್ ಅರೌಂಡ್ ಒಂದು 100-120 ತನಕ ರೀಚ್ ಆಗುತ್ತೆ. ವೀಡಿಯೋದಲ್ಲಿ ಲಾಸ್ಟಲ್ಲಿ ನಾನು ನಿಮಗೆ ಮಳೆಗಾಲದಲ್ಲಿ ಹೇಗಿರುತ್ತೆ ಪ್ರಾಪರ್ಟಿ ಅನ್ನೋದೊಂದು ವೀಡಿಯೋ ಹಾಕಿದ್ದೀನಿ. ಅವಾಗಲೂ ಮಿಸ್ಟ್ ಇರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆ ವಿಡಿಯೋ ಎಂಡಲ್ಲಿದೆ ನೋಡಿ. ಆ್ಯಂಡ್ ಹೇಳ್ದಂಗೆ ಇದು ಪ್ರೈಸ್ ಬಂದು ಆಸ್ಕಿಂಗ್ ಪ್ರೈಸು 62 lakhs ಟೋಟಲ್ ಬೌಂಡ್ರಿಯಿಂದ, ಸ್ಲೈಟ್ಲಿ ನೆಗೋಷಿಯಬಲ್. ವರ್ತ್ ಪ್ರಾಪರ್ಟಿ ತೊಗೊಬೋದು. ಯಾಕೆಂದರೆ ಸಕಲೇಶಪುರಲ್ಲಿ ಈ ಥರ ಟಾರ್ ರೋಡ್ ಅಟ್ಯಾಚು, ಲೆವೆಲ್ ಇರೋ ಜಾಗ, ವ್ಯೂ ಇರೋ ಜಾಗ, ಅದು ಸಿಟಿಗೆ ಹತ್ತಿರ ಇರೋಂಥದ್ದು ಜಾಗ ಸಿಗೋಕ್ಕೆ ತುಂಬ ರೇರು, ಚಾನ್ಸು ಇಲ್ಲ ಸಿಗೋಕ್ಕೆ. ಸೊ ಸಿಕ್ಕಿದಾಗ ಲೋ ಬಜೆಟ್ ಇನ್ವೆಸ್ಟ್ಮೆಂಟ್ ತುಂಬ ಕೇಳ್ತಾ ಇರ್ತೀರ. ಸರ್ ಒಂದು 50-60 lakhs 70 lakhsಲ್ಲಿ ಪ್ರಾಪರ್ಟಿನ ಸೊ ಬೇಕು ಅಂತ. ಸೊ ಇವಾಗ ಸಿಕ್ಕಿದೆ. ಸೊ ನೋಡಿ, ಇದು ಪ್ರಾಪರ್ಟಿ ತುಂಬ ದಿನ ಉಳಿಯಲ್ಲ ಅಂದ್ಕೊಳ್ತೀನಿ. ಇದೇ ವಿಡಿಯೋ ರೈನಿ ಸೀಸನಲ್ಲಿ ಹೆಂಗಿರುತ್ತೆ ಅಂತ ನೋಡಿ. ಮೊಬೈಲ್ ನೆಟ್ವರ್ಕ್ ಚೆನ್ನಾಗಿದೆ, ಮತ್ತು ಎಲೆಕ್ಟ್ರಿಸಿಟಿ ಇದೆ. ಸಿಟಿಗೂ ಹತ್ತಿರ ಇರೋದ್ರಿಂದ ಆ್ಯಕ್ಸೆಸ್ ಚೆನ್ನಾಗಿದೆ. ಹತ್ತಿರದಲ್ಲಿ ಹಳ್ಳಿನೂ ಇದೆ, ಹಳ್ಳಿ ಸಿಗುತ್ತೆ. ಇಂಟೀರಿಯರ್ ಪ್ಲೇಸ್ ಎಲ್ಲ ಅಲ್ಲ. ಸೊ ನಿಮಗೆ ಜನ ಓಡಾಡ್ತಾನೆ ಇರ್ತಾರೆ. ಆ್ಯಂಡ್ ಈ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಮೋಸ ಅಂತೂ ಇಲ್ಲ. ನೀವು ಹಾಕೋ ದುಡ್ಡು ಯಾವತ್ತೂ ಇದು ರೇಟ್ ಅಪ್ ಆಗ್ತಾ ಹೋಗುತ್ತೆ. ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಇಲ್ಲಿ. ಸೊ ಯಾಕಂದರೆ ಸಕಲೇಶಪುರ 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಪ್ರೈಸಲ್ಲಿ ಓಕೆ. ಆ್ಯಕ್ಚುಲಿ ಇಂಥ ಚಿಕ್ಕ ಪ್ರಾಪರ್ಟಿ ಸಿಗೋದು ಕಮ್ಮಿನೇ. ಸೊ ಓಕೆ, ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ಕೊಳ್ತೀನಿ. ಸಕಲೇಶಪುರ ಕಡೆ ಇನ್ವೆಸ್ಟ್ ಮಾಡೋರಿಗೆ ಬ್ಯೂಟಿಫುಲ್ ಪ್ರಾಪರ್ಟಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಫರ್ದರ್ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಸ್ಟೇ ಟ್ಯೂನ್, ಬಾಯ್.